ಪ್ರತಿಯೊಬ್ಬ ವ್ಯಕ್ತಿ ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡ್ತಾನೆ. ಒಬ್ಬನಿಗೆ ಸಕ್ಸಸ್ ಬೇಕು, ಒಬ್ಬನಿಗೆ ಪೀಸ್ ಬೇಕು, ಮತ್ತೊಬ್ಬನಿಗೆ ಮನಿ. ಆದ್ರೆ ಎಲ್ಲರಿಗೂ ಎಲ್ಲ ಸಿಗೋದಿಲ್ಲ. ಈ ವಿಡಿಯೋನಲ್ಲಿ 5 ರೀತಿ ಲಾಸ್ ಗಳ ಬಗ್ಗೆ ಹೇಳ್ತಿದ್ದೀನಿ. ಅದನ್ನೇನಾದ್ರೂ ನೀವು ಅರ್ಥ ಮಾಡ್ಕೊಂಡ್ರೆ ಆಗ ನೀವು ಜೀವನದ ಗೇಮ್ ಅಲ್ಲಿ ಬೇರೆಯವ್ರಿಗಿಂತ ತುಂಬಾ ಮುಂದೆ ಹೋಗಿರ್ತೀರಾ. ಈ ಲಾಸ್ ಯೂನಿವರ್ಸಲ್ ಇದೆ. ಬದಲಿಗೆ ನೀವು ಸ್ಟೂಡೆಂಟ್ ಇರ್ಲಿ ಅಥವಾ ಆಂಟ್ರಪ್ರಿನರ್, ಬ್ರೋಕ್ ಇರ್ಲಿ ಅಥವಾ ಬಿಲಿನಿಯರ್, ಈ ಲಾಸ್ ಎಲ್ಲರ ಮೇಲೂ ಕೆಲಸ ಮಾಡುತ್ತೆ. ಆದ್ರೆ ಕೇವಲ ವ್ಯತ್ಯಾಸ ಏನಂದ್ರೆ ಯಾವ ಜನ ಈ ಲಾಸ್ ನ ತಿಳ್ಕೊಂಡಿದ್ದಾರೋ ಅವರು ಲೈಫ್ ನ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ಇದನ್ನ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡಬೇಡಿ. ಮತ್ತೆ ಯಾವ ಜನರಿಗೆ ಲಾಸ್ ಗೊತ್ತಿರೋದಿಲ್ವೋ ಅವರ ಲೈಫ್ ಬೇರೆ ರೀತಿಯಿಂದ ಕಂಟ್ರೋಲ್ ಆಗುತ್ತೆ. ಜೀವನ ಪ್ರತಿದಿನ ಒಂದು ಡಿಸಿಷನ್ ತರ ಇದೆ. ಲೈಕ್ ಬೆಳಿಗ್ಗೆ ಬೇಗ ಎದ್ದೇಳ್ತಿರೋ ಅಥವಾ ಹಾಗೆ ಮಲಗಿ ಇರ್ತಿರೋ, ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಿರೋ ಅಥವಾ ಸ್ಕ್ರೋಲಿಂಗ್ ಮಾಡ್ತಿರೋ, ಇನ್ವೆಸ್ಟ್ ಮಾಡ್ತೀರಾ ಅಥವಾ ವೇಸ್ಟ್ ಮಾಡ್ತೀರಾ. ನಿಮ್ಮ ಫಿಯರ್, ಕ್ಲಾರಿಟಿ, ಜವಾಬ್ದಾರಿ, ಸ್ಮಾರ್ಟ್ ವರ್ಕ್ ಮತ್ತೆ ಪೇಷನ್ಸ್ ಇದೆಲ್ಲ ಡಿಸಿಷನ್ ನ ಶೇಪ್ ಮಾಡುತ್ತೆ. ಮತ್ತೆ ಎಲ್ಲಾ ವಿಷಯಗಳನ್ನ ಕಂಟ್ರೋಲ್ ಮಾಡೋದು ಈ 5 ಲಾಸ್. ಅದಕ್ಕೆ ಬನ್ನಿ ಅವುಗಳನ್ನ ಒಂದೊಂದಾಗಿ ಸ್ಕಿಪ್ ಮಾಡದೆ ತಿಳಿಯೋಣ. ನಂಬರ್ 5, ಮರ್ಫೀಸ್ ಲಾ. ಹಾಗೆ ಯೋಚಿಸಿ, ನೀವೊಂದು ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದೀರಾ. ಮೈಂಡ್ ಅಲ್ಲಿ ಒಂದೇ ಯೋಚನೆ ಪದೇ ಪದೇ ಬರುತ್ತೆ. ಎಲ್ಲಾದ್ರೂ ಫೇಲ್ ಆಗ್ಬಿಟ್ರೆ ಮತ್ತೆ ಫೈನಲಿ ಯಾವಾಗ ರಿಸಲ್ಟ್ ಬರುತ್ತೋ ನೀವು ಫೇಲ್ ಆಗೋಗ್ತೀರಾ. ಮತ್ತೆ ಇದೇನೆ ಮರ್ಫೀಸ್ ಲಾ. ದ ಮೋರ್ ಯು ಫಿಯರ್ ಸಮಥಿಂಗ್ ಹ್ಯಾಪನಿಂಗ್, ದ ಮೋರ್ ಲೈಕ್ಲಿ ಇಟ್ ಈಸ್ ಟು ಅಕ್ಕರ್. ಮರ್ಫೀಸ್ ಲಾ ಹೇಳುತ್ತೆ, ಎಷ್ಟು ಹೆಚ್ಚು ನೀವು ಒಂದು ವಿಷಯ ಬಗ್ಗೆ ಭಯನ ಸಾಕ್ತಿರೋ ಅದರ ಆಗುವ ಸಂಭಾವನೆ ಅಷ್ಟೇ ಹೆಚ್ಚಾಗುತ್ತೆ. ಇದು ಜಗತ್ತಿನಲ್ಲಿಗಿಂತ ಡೇಂಜರಸ್ ಮೆಂಟಲ್ ಟ್ರ್ಯಾಪ್ ಇದೆ. ನಿಮ್ಮ ಮೈಂಡ್ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ಯಾವುದರಿಂದ ನೀವು ಹೆದರ್ತಿರೋ ಅದನ್ನೇ ಇದು ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ 1, ಫಿಯರ್ ಆಫ್ ಫೇಲ್ಯೂರ್. ನೀವು ಯೋಚಿಸ್ತಿದ್ರೆ ನನ್ನಿಂದ ಆಗೋದಿಲ್ಲ, ನಾನು ಹೇಗೆ ಗೆಲ್ತೀನಿ, ನಾನು ಹೇಗೆ ಕ್ರ್ಯಾಕ್ ಮಾಡ್ತೀನಿ ಅಂತ. ನೀವು ಪ್ರಿಪರೇಷನ್ ಗಿಂತ ಜಾಸ್ತಿ ನಿಮ್ಮ ಫೇಲ್ಯೂರ್ ಕಥೆಗಳನ್ನ ತಲೆಯಲ್ಲಿ ಜಾಸ್ತಿ ಓಡಿಸ್ತೀರಾ. ಮತ್ತೆ ಯಾವಾಗ ಸಮಯ ಬರುತ್ತೋ ನಿಮ್ಮ ಸಬ್ ಕಾನ್ಶಿಯಸ್ ಅದೇ ಫೇಲ್ಯೂರ್ ನ ಸ್ಕ್ರಿಪ್ಟ್ ಫಾಲೋ ಮಾಡುತ್ತೆ. ಯಾವುದನ್ನ ಸ್ವತಃ ನೀವೇ ಬರ್ದಿದ್ರಲ್ಲ ಅದನ್ನೇ. ಯಾಕಂದ್ರೆ ನೀವು ಆ ಭಯನ ಪದೇ ಪದೇ ಯೋಚಿಸ್ತಿದ್ರಿ, ನೀವು ಅದಕ್ಕೆ ಎನರ್ಜಿ ಕೊಟ್ಟಿದ್ರಲ್ಲ, ಮತ್ತೆ ಎನರ್ಜಿಯ ಜೊತೆ ಅದಕ್ಕೆ ಜೀವನ ಕೊಟ್ಟಿದ್ರಿ. ಮತ್ತೆ ಅದರ ರಿಸಲ್ಟ್ ಏನಾಯ್ತಂದ್ರೆ ನೀವು ಫೇಲ್ ಆಗೋದ್ರಿ. ಎಕ್ಸಾಂಪಲ್ 2, ರಿಲೇಶನ್ಶಿಪ್ಸ್. ಏನಾದ್ರೂ ನೀವು ಒಬ್ಬರ ಜೊತೆ ಇದ್ರೆ ಮತ್ತೆ ಪ್ರತಿ ಕ್ಷಣ ಇದನ್ನ ಯೋಚನೆ ಮಾಡ್ತಿದ್ರೆ ಅವಳನ್ನ ಬಿಟ್ಬಿಡ್ತಾಳೆ. ಯಾರು ಗೊತ್ತು ನಾಳೆ ಬೇರೆಯವ್ರ ಜೊತೆ ಹೊರಟೋದ್ರೆ? ಆಗ ಈ ಯೋಚನೆಗಳು ನಿಮ್ಮ ಆಕ್ಷನ್ ಅಲ್ಲಿ ಬರುತ್ತೆ. ನೀವು ಪಾಸಿಟಿವ್ ಆಗೋಗ್ತೀರಾ, ನೀವು ಡೌಟ್ ಮಾಡ್ತೀರಾ, ಮತ್ತೆ ನೀವು ಟಾಕ್ಸಿಕ್ ಆಗ್ತೀರಾ. ಮತ್ತೆ ಎಂಡ್ ಅಲ್ಲಿ ಅದೇ ಆಗುತ್ತೆ ಯಾವ್ದ್ರ ನಿಮ್ಗೆ ಹೆದರಿಕೆ ಇತ್ತು ಅವಳು ನಿಮ್ಮಿಂದ ದೂರ ಹೊರಟೋಗ್ತಾಳೆ. ಲೈಕ್ ಯಾವ ತರ ನೀವು ಯೋಚಿಸ್ತಿದ್ರು. ಸೊ ಭಯಕ್ಕೆ ಎನರ್ಜಿ ಕೊಡ್ಬೇಡಿ. ಮರ್ಫೀಸ್ ಲಾ ಒಂದು ರಿಮೈಂಡರ್ ಇದೆ. ಇದು ಕಲಿಸುತ್ತೆ ನಿಮ್ಮ ಮೈಂಡ್, ಮೆದುಳು ನಿಮ್ಮ ಶತ್ರುನು ಆಗ್ಬೋದು. ನಿಮ್ಮ ಫಿಯರ್, ಭಯ ಒಂದು ಬೀಜ ತರ. ಏನಾದ್ರೂ ನೀವು ಅದಕ್ಕೆ ಪದೇ ಪದೇ ನೀರ್ ಕೊಟ್ರೆ ಅದು ಗ್ರೋ ಆಗೇ ಆಗುತ್ತೆ ಮತ್ತೆ ಒಂದಿನ ರಿಯಾಲಿಟಿ ಆಗೋಗುತ್ತೆ. ಓಕೆ, ಇದಕ್ಕೆ ಸೊಲ್ಯೂಷನ್ ಏನು? ನಿಮ್ಮ ಫಿಯರ್ ನ ಫ್ಯೂಲ್ ಮಾಡ್ಕೊಳ್ಳಿ. ನೀವು ನಿಮ್ಮ ಭಯದಿಂದ ಓಡಬಾರ್ದು, ಅದನ್ನ ನಿಮ್ಮ ಸ್ಟ್ರೆಂತ್ ಮಾಡ್ಕೊಳ್ಳಿ. ಸ್ಟೇಜ್ ಅಲ್ಲಿ ಮಾತಾಡೋದಕ್ಕೆ ಹೆದರ್ತೀರಾ, ಆಗ ಹೋಗಿ ಸ್ಟೇಜ್ ಅಲ್ಲಿ ನಿಂತ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀನಿ ಅಂತ ಹೆದರ್ತೀರಾ, ಆಗ ಎಷ್ಟು ಶ್ರಮ ಪಡಿ ಅಂದ್ರೆ ನಿಮ್ಮ ರಿಸಲ್ಟ್ ಮಾತಾಡಬೇಕು. ರಿಜೆಕ್ಷನ್ಸ್ ಇಂದ ಹೆದರ್ತೀರಾ ಅಂದ್ರೆ ಆಗ ನಿಮ್ಮನ್ನ ಎಷ್ಟು ವ್ಯಾಲ್ಯೂಬಲ್ ಆಗಿ ಮಾಡಿ ಅಂದ್ರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋದು ಅವರ ಲಾಸ್ ಆಗ್ಬೇಕು. ಮರ್ಫೀಸ್ ಲಾ ಮರೆಯೋದಕ್ಕೆ ಒಂದೇ ದಾರಿ ಇದೆ. ಯಾವುದು ನಿಮಗೆ ಭಯ ಪಡಿಸುತ್ತೋ ಅದನ್ನೇ ಎದುರಿಸಿ. ಅದಕ್ಕೆ ಯಾವಾಗ ಮುಂದಿನ ಸಿರಿ ಬೇರೆ ನೆಗೆಟಿವ್ ಥಾಟ್ ಬಂದ್ರೆ ಅದನ್ನ ಯೋಚಿಸೋದು ಬಂದ್ ಮಾಡಿ. ಮತ್ತೆ ಅದರ ಜಾಗದಲ್ಲಿ ನಿಮಗೆ ನೀವೇ ಹೇಳಿ, ನಾನ್ ಗೆಲ್ತೀನಿ, ನಾನ್ ನಿಭಾಯಿಸ್ಕೋತೀನಿ, ನನ್ನಲ್ಲಿ ತುಂಬಾ ಶಕ್ತಿ ಇದೆ, ನಾನು ಅದೆಲ್ಲವನ್ನ ಮಾಡಬಹುದು ಅಂತ. ನಂಬರ್ 4, ಕಿಡ್ಲಿನ್ಸ್ ಲಾ. ಈ ಲಾ ಹೇಳುತ್ತೆ, ಎಲ್ಲಿ ತನಕ ನೀವು ಒಂದು ಪ್ರಾಬ್ಲಮ್ ನ ಸರಳ ಭಾಷೆಯಲ್ಲಿ ಬರೆಯೋದಿಲ್ವೋ ಅಲ್ಲಿ ತನಕ ನಿಮಗೆ ಆ ಪ್ರಾಬ್ಲಮ್ ಅರ್ಥನೇ ಆಗೋದಿಲ್ಲ. ನಿಮ್ಮ ಮೈಂಡ್ ನಿಮ್ಮ ಥಾಟ್ಸ್ ನ ಸ್ಪಿನ್ ಮಾಡ್ತಿರುತ್ತೆ, ಕಲಿಸ್ತಿರುತ್ತೆ. ಲೈಕ್ ವಾಷಿಂಗ್ ಮಷೀನ್ ತರ ಎಲ್ಲ ತಿರುಗ್ತಿರುತ್ತೆ. ಫಿಯರ್ಸ್, ಡೌಟ್ಸ್, ಐಡಿಯಾಸ್, ಸ್ಟ್ರೆಸ್. ಆದ್ರೆ ಯಾವಾಗ ನೀವು ಬರೀತಿರೋ ಆಗ ವಾಷಿಂಗ್ ಮಷೀನ್ ನ ಮುಚ್ಚಳ ತೆಗೆದು ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಅದು ಹೇಗಿದೆಯೋ ಹಾಗೆ ಕ್ಲಿಯರ್ಲಿ. ಇಲ್ಲಿ ಕಿಡ್ಲಿನ್ಸ್ ಲಾ ನಿಮಗೆ ಇದನ್ನ ಹೇಳ್ತಿದೆ, ಯೋಚಿಸೋದು ನಿಮ್ಗೆ ಕ್ಲಾರಿಟಿ ಕೊಡೋದಿಲ್ಲ, ಬದಲಿಗೆ ಬರೆಯೋದು ಕ್ಲಾರಿಟಿ ಕೊಡುತ್ತೆ. ಅದಕ್ಕೆ ಎಲ್ಲಾ ಸಕ್ಸಸ್ಫುಲ್ ಜನರು ಜರ್ನಲಿಂಗ್ ಮಾಡ್ತಾರೆ. ಅವರು ತಮ್ಮ ಥಾಟ್ಸ್ ನ ಬರೀತಾರೆ, ತಮ್ಮ ಡೌಟ್ಸ್, ಫಿಯರ್ಸ್ ಮತ್ತೆ ಗೋಲ್ಸ್ ನ ಪೇಪರ್ ಮೇಲೆ ಇಳಿಸ್ತಾರೆ. ಯಾಕಂದ್ರೆ ಎಲ್ಲಿ ತನಕ ನೀವು ಯೋಚಿಸ್ತಿರೋ ಅಲ್ಲಿ ತನಕ ನೀವು ಅದೇ ಗುಂಗಲ್ಲಿ ತಗ್ಲಾಕೊಂಡಿರ್ತೀರಾ. ಬಟ್ ಯಾವಾಗ ನೀವು ಬರೀತಿರೋ ನೀವು ಕ್ಲಿಯರ್ಲಿ ನೋಡೋದಕ್ಕೆ ಆಗುತ್ತೆ ನಿಮ್ಮ ಯಾವ ಪ್ರಾಬ್ಲಮ್ ಇದೆ ಮತ್ತೆ ಅದರ ಸೊಲ್ಯೂಷನ್ ಏನಿರ್ಬೋದು. ಈಗಲೇ ಒಂದು ಪೇಪರ್ ತಗೊಳ್ಳಿ ಮತ್ತೆ ನಿಮ್ಮ ಕನ್ಫ್ಯೂಷನ್ ನ ಬರೆಯೋದು ಶುರು ಮಾಡಿ. ನನಗೆ ಲೈಫ್ ಅಲ್ಲಿ ಏನ್ ಬೇಕು, ನನಗೆ ಏನ್ ಮಾಡೋದಕ್ಕೆ ಹೆದರಿಕೆ ಆಗುತ್ತೆ, ನನಗೆ ಯಾವ ವಸ್ತು ಪದೇ ಪದೇ ಡಿಸ್ಟ್ರಾಕ್ಟ್ ಮಾಡುತ್ತೆ. ಯಾವಾಗ ನೀವು ಬರೀತಿರೋ ಆಗ ನೀವು ಪಡಿತೀರಾ. ನಿಮ್ಮ ಭಯ ಈಗ ಅಷ್ಟೊಂದು ಸ್ಕೇರಿ ಅನ್ಸಲ್ಲ. ನಿಮ್ಮ ಕನ್ಫ್ಯೂಷನ್ ಈಗ ಸಾಲ್ವ್ ಆಗ್ಬೋದು. ನಿಮ್ಮ ಗೋಲ್ ಈಗ ಅರ್ಥ ಆಗ್ತಾ ಬರುತ್ತೆ. ನಂಬರ್ 3, ಗಿಲ್ಬರ್ಟ್ಸ್ ಲಾ.
ಜೀವನದಲ್ಲಿ ಪ್ರತಿಯೊಬ್ಬರು ಬ್ಯುಸಿ ಇದ್ದಾರೆ. ಒಬ್ಬರ ಹತ್ರ ಟೈಮ್ ಇಲ್ಲ, ಒಬ್ಬರ ಹತ್ರ ಎನರ್ಜಿ ಇಲ್ಲ, ಮತ್ತೆ ಒಬ್ಬರ ಹತ್ರ ರಿಸೋರ್ಸಸ್ ಸೌಕರ್ಯಗಳಿಲ್ಲ. ಬಟ್ ಆದ್ರೂ ಕೆಲವು ಜನ ಕಡಿಮೆ ಸಮಯದಲ್ಲಿ ಕಡಿಮೆ ಎಫರ್ಟ್ ಇಂದ ಎಕ್ಸ್ಟ್ರಾ ಆರ್ಡಿನರಿ ರಿಸಲ್ಟ್ ಅಚೀವ್ ಮಾಡ್ತಾರೆ. ಮತ್ತೆ ಬೇರೆ ಕಡೆ ಕೆಲವು ಜನ ಹಗಲು ರಾತ್ರಿ ಶ್ರಮ ಪಡ್ತಾರೆ, ಬಟ್ ಆದ್ರೂ ಲೈಫ್ ಅಲ್ಲಿ ತಗ್ಲಾಕೊಂಡಿರ್ತಾರೆ, ಸ್ಟಕ್ ಫೀಲ್ ಮಾಡ್ತಾರೆ. ವ್ಯತ್ಯಾಸ ಏನು? ವ್ಯತ್ಯಾಸ ಇದೆ ಅಪ್ರೋಚ್ ಅಲ್ಲಿ, ವ್ಯತ್ಯಾಸ ಇದೆ ಅದನ್ನ ಮಾಡುವ ರೀತಿಲಿ. ಮತ್ತೆ ಇದನ್ನ ಹೇಳುತ್ತೆ ಗಿಲ್ಬರ್ಟ್ಸ್ ಲಾ. The best way to achieve a task is to find the best way to do it. ಅಂದ್ರೆ ನೀವು ಯಾವ್ದಾದ್ರು ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಇದ್ರೆ ಆಗ ನೀವು ಕೆಲಸನ ಮಾಡುವ ಎಲ್ಲಕ್ಕಿಂತ ಒಳ್ಳೆ ದಾರಿ ಹುಡುಕ್ಬೇಕಾಗತ್ತೆ. ಕೇವಲ ಜಾಸ್ತಿ ಕೆಲಸ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಸರಿಯಾದ ರೀತಿಯಿಂದ ಕೆಲಸ ಮಾಡೋದು ಮುಖ್ಯ. ಇಲ್ಲಿ ಬಾಲ್ಯದಿಂದ ನಮ್ಗೆ ಕಲಿಸ್ತಾರೆ, ಶ್ರಮ ಪಡಿ ಆಗ್ಲೇ ಸಫಲರಾಗ್ತೀರಾ. ಆದ್ರೆ ಈ ಮಾತು ಅರ್ಧ ಸತ್ಯ. ಏನಾದ್ರೂ ನೀವು ಏನೂ ಯೋಚನೆ ಮಾಡದೆ ಕೇವಲ ಶ್ರಮ ಪಡ್ತಾ ಹೋಗ್ತಿದ್ರೆ, ಯಾವುದೇ ಸ್ಟ್ರಾಟಜಿ ಇಲ್ದೆ, ಯಾವುದೇ ಪ್ಲಾನಿಂಗ್ ಇಲ್ದೆ, ಯಾವುದೇ ಸ್ಮಾರ್ಟ್ ವರ್ಕ್ ಇಲ್ದೆ, ಆಗ ನಿಮ್ಮ ಶ್ರಮ ಒಂದು ಸಮಯದ ನಂತರ ವೇಸ್ಟ್ ಆಗೋಗುತ್ತೆ. ಶ್ರಮ ಆಗ್ಲೇ ಕೆಲಸಕ್ಕೆ ಬರೋದು ಯಾವಾಗ ಅದರ ಡೈರೆಕ್ಷನ್ ಸರಿಯಾಗಿರುತ್ತೋ. ಪ್ರತಿಯೊಬ್ಬರ ಹತ್ರ 24 ಗಂಟೆ ಇರುತ್ತೆ. ಕೇವಲ ವ್ಯತ್ಯಾಸ ಏನಂದ್ರೆ ಯಾರು ತನ್ನ ಸಮಯನ ಹೇಗೆ ಯೂಸ್ ಮಾಡ್ತಿದ್ದಾನೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಕೆಲವು ಜನರು ಯಾವುದೇ ಪ್ಲಾನಿಂಗ್ ಇಲ್ಲದೆ ಬಿಸಿ ಇರ್ತಾರೆ, ಅವ್ರ ದಿನದ ಕೊನೆಯಲ್ಲಿ ಸುಸ್ತಾಗಿರ್ತಾರೆ, ಆದ್ರೆ ರಿಸಲ್ಟ್ ಝೀರೋ. ಕೆಲವು ಜನರು ಒಳ್ಳೆ ದಾರಿ ಹುಡುಕಿ ಸ್ಮಾರ್ಟ್ಲಿ ಕೆಲಸ ಮಾಡ್ತಾರೆ, ಅವರು ಸುಸ್ತಾಗಿರಲ್ಲ, ಆದ್ರೆ ಅವರ ಹತ್ರ ರಿಸಲ್ಟ್ ಇರುತ್ತೆ. ನಂಬರ್ 2, ವಿಲ್ಸನ್ಸ್ ಲಾ. ಯೋಚಿಸಿ, ನಿಮ್ ಮುಂದೆ 2 ರಸ್ತೆ ಇದೆ. ಒಂದು ರಸ್ತೆ ನೇರ ಹಣ ಸಂಪಾದಿಸೋದು, ಯಾವುದೇ ಸ್ಕಿಲ್ ಇಲ್ಲ, ಯಾವುದೇ ಅರ್ಥ ಆಗಲ್ಲ, ಅಲ್ಲಿ ಕೇವಲ ಶಾರ್ಟ್ ಕಟ್ ಭರವಸೆಯಿಂದ ಹೋಗ್ತಿರ್ತೀರಾ. 2ನೇ ರಸ್ತೆ ಇದೆ, ಸ್ವಲ್ಪ ಉದ್ದ. ಇದರಲ್ಲಿ ನೀವು ಮೊದಲು ಕಲಿತೀರಾ, ಅರ್ಥ ಮಾಡ್ಕೊಳ್ತೀರಾ, ಮತ್ತೆ ನಿಮ್ಮ ಮೈಂಡ್ ನ ಶಾರ್ಪ್ ಮಾಡ್ಕೋತೀರಾ. ಇವಾಗ ನೀವು ಇದರಲ್ಲಿ ಯಾವ ರಸ್ತೆನ ಆಯ್ಕೆ ಮಾಡ್ತೀರಾ? ನಂಬರ್ 1, ನಂಬರ್ 2 ಕಮೆಂಟ್ ಅಲ್ಲಿ ಖಂಡಿತ ತಿಳಿಸಿ. ಇದರಿಂದ ನಿಮ್ಮ ಮೈಂಡ್ ಸೆಟ್ ಗೊತ್ತಾಗುತ್ತೆ. ಇಲ್ಲಿ ಹೆಚ್ಚು ಪಾಲು ಜನ ಮೊದಲ ರಸ್ತೆನೇ ಆಯ್ಕೆ ಮಾಡ್ತಾರೆ, ಮತ್ತೆ ಶಾರ್ಟ್ ಕಟ್ ಹುಚ್ಚಲ್ಲಿ ತನ್ನ ಜೀವನ ಗಿರಿವಿ ಇಡ್ತಾನೆ. ಆದ್ರೆ ವಿಲ್ಸನ್ ಲಾ ಹೇಳುತ್ತೆ, ಇಫ್ ಯು ಪ್ರಯಾರಿಟೈಸ್ ನಾಲೆಡ್ಜ್ ಅಂಡ್ ಇಂಟೆಲಿಜೆನ್ಸ್, ಮನಿ ವಿಲ್ ಕಂಟಿನ್ಯೂ ಟು ಕಮ್. ಅಂದ್ರೆ ನಿಮ್ಮ ಫೋಕಸ್ ಸ್ಕಿಲ್ ಬಿಲ್ಡಿಂಗ್ ಮೇಲೆ ಮತ್ತೆ ಮೆಂಟಲ್ ಗ್ರೋತ್ ಮೇಲೆ ಇದ್ರೆ ಆಗ ಹಣ ತಾನಾಗಿ ಅಟ್ರಾಕ್ಟ್ ಆಗುತ್ತೆ. ನೀನು ಓಡೋ ಅವಶ್ಯಕತೆನೇ ಇಲ್ಲ. ಎಕ್ಸಾಂಪಲ್ ಎಲನ್ ಮಸ್ಕ್ ಯಾವಾಗ ಚಿಕ್ಕವನಿದ್ನೋ ಆಗ ಅವನು 12 ವರ್ಷದ ವಯಸ್ಸಲ್ಲಿ ಒಂದು ವಿಡಿಯೋ ಗೇಮ್ ಮಾಡಿ ಅದನ್ನ ಮಾರ್ದ. ಆಗ ಅವನ ಹತ್ರ ಯಾವುದೇ ಟೆಸ್ಲಾ ಅಥವಾ ಸ್ಪೇಸ್ ಎಕ್ಸ್ ಇರಲಿಲ್ಲ, ಆದ್ರೆ ಅವನ ಹತ್ರ ಇತ್ತು ಕ್ರೇಜಿ ಅಬ್ಸೆಷನ್ ಟು ಲರ್ನ್. ಅವನು ದಿನವಿಡೀ ಬುಕ್ಸ್ ಓದ್ತಿದ್ದ, ಇಂಜಿನಿಯರಿಂಗ್, ಫಿಸಿಕ್ಸ್ ಮತ್ತೆ ರಾಕೆಟ್ ಸೈನ್ಸ್. ಅವನು ತನ್ನ ಮೈಂಡ್ ನ ಎಷ್ಟು ಪವರ್ಫುಲ್ ಮಾಡ್ಕೊಂಡ ಅಂದ್ರೆ ಇವತ್ತು ಅವನೊಂದು ಟ್ವೀಟ್ $1 ಬಿಲಿಯನ್ ಮಾರ್ಕೆಟ್ ಅಲ್ಲಾಡ್ಸುತ್ತೆ. ಯಾಕಂದ್ರೆ ಅವನು ಮೊದಲು ತನ್ನ ಮೈಂಡ್ ಬಿಲ್ಡ್ ಮಾಡ್ಕೊಂಡ. ಮತ್ತೆ ಇವತ್ತಿನ ಸಮಯದಲ್ಲಿ ಜನ ಮೊದಲು ಹಣ ನಂತರ ಸ್ಕಿಲ್ ಅಂತಾರೆ. ಅವ್ರಿಗೆ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ 10 ನಿಮಿಷದ ವಿಡಿಯೋ ನೋಡಿ ಕೋಟ್ಯಾಧಿಪತಿ ಆಗ್ತೀವಿ, ರೀಲ್ಸ್ ಅಲ್ಲಿ 30 ಸೆಕೆಂಡ್ ಅಲ್ಲಿ ಹಣ ಸಂಪಾದಿಸೋದು ಕಲಿತೀವಿ ಅಂತ. ಆದ್ರೆ ರಿಯಲ್ ಗೇಮ್ ಯಾವುದು ಅಂದ್ರೆ ಯಾರು ದಿನ ಸ್ವಲ್ಪ ಕಲಿತಿದಾನೋ, ಹೊಸ ಐಡಿಯಾಸ್ ಯೋಚನೆ ಮಾಡ್ತಿದ್ದಾನೋ, ಹೊಸ ಟೂಲ್ಸ್ ಅಂಡ್ ಟೆಕ್ನಾಲಜಿನ ಅರ್ಥ ಮಾಡ್ಕೋತಿದ್ದಾನೋ, ಅದೇ ಜನಗಳು ಮುಂದೆ ಲಾಂಗ್ ಟರ್ಮ್ ಅಲ್ಲಿ ಗೆಲ್ತಾರೆ. ಇವತ್ತೇನಾದ್ರೂ ನಿಮ್ಮ ಹತ್ರ ಹಣ ಇದ್ದು ಬುದ್ಧಿ ಇಲ್ಲ ಅಂದ್ರೆ ಆಗ ಹಣ ಕೂಡ ಹೊರಟೋಗುತ್ತೆ. ಆದ್ರೆ ನಿಮ್ಮ ಹತ್ರ ಬುದ್ಧಿ ಇದೆ, ಸ್ಕಿಲ್ಸ್ ಇದೆ, ಇಂಟೆಲಿಜೆನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್ ಇದ್ರೆ ಆಗ ಹಣ ಹೊರಟೋದ್ರು ಪಕ್ಕಾ ವಾಪಸ್ ಬರುತ್ತೆ. ಇದೇ ಕಾರಣ ಇದೆ ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿ 10 ಸರಿ ಫೇಲ್ ಆದ ಮೇಲೂ ವಾಪಸ್ ಎದ್ದೇಳ್ತಾನೆ, ಮತ್ತೆ ಒಬ್ಬ ಮೂರ್ಖ ಲಾಟರಿ ಗೆದ್ದು ನಿರುದ್ಯೋಗಿ ಆಗ್ತಾನೆ. ಇವತ್ತೇನಾದ್ರೂ ನೀವು ದಿನ 1 ಗಂಟೆ ಕಲಿಯೋದಕ್ಕೆ ಹಾಕಿದ್ರೆ ಬುಕ್ಸ್, ವಿಡಿಯೋಸ್, ಅಬ್ಸರ್ವೇಷನ್, ಮೆಂಟರ್ಶಿಪ್ಸ್ ಮೇಲೆ ಆಗ 2-3 ವರ್ಷದ ನಂತರ ನೀವು ಹೊಸ ಲೆವೆಲ್ ನಲ್ಲಿ ತಲುಪಿರ್ತೀರಾ. ನಂಬರ್ 1, ಫಾಲ್ಕನ್ಸ್ ಲಾ. ಜೀವನದಲ್ಲಿ ಪ್ರತಿ ಸಮಯ ನೀವು ಡಿಸಿಷನ್ ತಗೋಬೇಕಾಗತ್ತೆ. ಯಾವ ಸ್ಕೂಲಲ್ಲಿ ಅಡ್ಮಿಷನ್ ತಗೋಬೇಕು, ಯಾವ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕು, ಯಾವ ಫೋನ್ ತಗೊಂಡ್ರೆ ಬೆಸ್ಟ್, ಏನ್ ಮಾಡಬೇಕು, ಏನ್ ಮಾಡಬಾರ್ದು. ಲೈಫ್ ಅಲ್ಲಿ ಪ್ರತಿಯೊಂದು ಚಿಕ್ಕ ವಿಷಯಗಳಿಗೆ ಯೋಚಿಸಬೇಕಾಗತ್ತೆ, ಡಿಸಿಷನ್ ತಗೋಬೇಕಾಗತ್ತೆ. ಆದ್ರೆ ಫಾಲ್ಕನ್ಸ್ ಲಾ ಹೇಳುತ್ತೆ, ಏನಾದ್ರೂ ಒಂದು ಡಿಸಿಷನ್ ಈಗಲೇ ತಗೊಳ್ಳುವ ಅವಶ್ಯಕತೆ ಇಲ್ಲ ಅಂದ್ರೆ ಆಗ ಡಿಸಿಷನ್ ನ ಆತುರದಲ್ಲಿ ತಗೋಬೇಡಿ. ದಟ್ಸ್ ಇಟ್. ಇಲ್ಲ ಸಿಂಪಲ್ ಅನ್ಸುತ್ತೆ, ಆದ್ರೆ ಇದರ ಹಿಂದೆ ಒಂದು ತುಂಬಾ ಆಳವಾದ ಅರ್ಥ ಅಡಗಿದೆ. ಪ್ರತಿಯೊಂದು ಡಿಸಿಷನ್ ತನ್ನ ಒಂದು ಸಮಯ ಇರುತ್ತೆ, ಅದನ್ನ ಆತುರದಲ್ಲಿ ತಗೊಳ್ಳೋದು ಮೂರ್ಖತೆ, ಮತ್ತೆ ಅದನ್ನ ಡಿಲೇ ಮಾಡಿ ಚೆನ್ನಾಗಿ ಯೋಚಿಸಿ ತಗೊಳ್ಳೋದು ಬುದ್ಧಿವಂತಿಕೆ. ಎಕ್ಸಾಂಪಲ್ ವಾರನ್ ಬಫೆಟ್ ಹತ್ರ ಪ್ರತಿ ಸಮಯ ಸಾವಿರಾರು ಇನ್ವೆಸ್ಟ್ಮೆಂಟ್ ಐಡಿಯಾ ಬರ್ತಿರುತ್ತೆ, ಆದ್ರೆ ಆ ವ್ಯಕ್ತಿ ತಕ್ಷಣ ಇನ್ವೆಸ್ಟ್ ಮಾಡಲ್ಲ. ಆ ವ್ಯಕ್ತಿ ವರ್ಷಗಳ ತನಕ ಕಾಯ್ತಾನೆ, ಇಲ್ಲಿ ತನಕ ಒಂದು ಪರ್ಫೆಕ್ಟ್ ಆಪರ್ಚುನಿಟಿ ಸಿಗೋದಿಲ್ವ. ಯಾವಾಗ ಎಲ್ಲಾ ಮಾರ್ಕೆಟ್ ಅಲ್ಲಿ ತಲೆ ಕೆಡ್ಸ್ಕೊಂಡಿರ್ತಾರೋ ಆಗ ಅವನು ಕಾಮ್ಲಿ ಯೋಚಿಸ್ತಾನೆ. ಯಾವಾಗ ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಖರೀದಿ ಮಾಡ್ತಿರ್ತಾರೋ ಆಗ ಅವನು ನಿಲ್ತಾನೆ, ಯಾಕಂದ್ರೆ ಅವನು ಫಾಲ್ಕನ್ಸ್ ಲಾನ ಫಾಲೋ ಮಾಡ್ತಾನೆ. ಎಲ್ಲಿ ತನಕ ಒಂದು ಡಿಸಿಷನ್ ತಗೊಳ್ಳೋದು ಅವಶ್ಯಕತೆ ಇಲ್ವೋ ಅಲ್ಲಿ ತನಕ ನಿಲ್ಲೋದು ಒಳ್ಳೇದೆ. ಇವತ್ತು ಯಾವ್ದು ಸರಿಯಾಗಿ ಅನ್ಸ್ತಿದ್ಯೋ ಬಹುಶಃ ಅದು 3 ದಿನ ನಂತರ ಕೆಟ್ಟದನ್ಸ್ಬೋದು. ಅದಕ್ಕೆ ಯಾವ್ದಾದ್ರು ವಸ್ತು ಆಗ್ಲಿ, ಡಿಸಿಷನ್ ಆಗ್ಲಿ ಸರಿಯಾದ ಸಮಯ ನೋಡಿ ತಗೊಳ್ಳಿ. ಯಾವ ವ್ಯಕ್ತಿ ಆತುರದಲ್ಲಿ ಇಮೋಷನಲ್ ಡಿಸಿಷನ್ ತಗೋತಾನೋ, ಕೋಪದಲ್ಲಿ ಅಥವಾ ಎಕ್ಸೈಟ್ಮೆಂಟ್ ಅಲ್ಲಿ, ಅವನು ನಂತರ ಖಂಡಿತ ರಿಗ್ರೆಟ್ ಮಾಡ್ತಾನೆ. ಸೊ ಟೇಕ್ ಯೋರ್ ಟೈಮ್, ಸಮಯ ತಗೊಂಡು ಒಳ್ಳೆ ಮತ್ತೆ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಳ್ಳಿ.
ಈ 5 ಲಾನ ಅರ್ಥ ಮಾಡ್ಕೊಳ್ಳೋರು ಜಗತ್ತಲ್ಲಿ ಕೇವಲ 1% ಇರ್ತಾರೆ. ಉಳಿದಿರೋ ಎಲ್ಲರೂ ಕೇವಲ ರೇಸಲ್ಲಿ ಓಡ್ತಾರೆ, ಗೊತ್ತೋ ಗೊತ್ತಿಲ್ದೇನೋ. ಈಗ ಪ್ರಶ್ನೆ ಏನಂದ್ರೆ, ಏನ್ ನೀವು ಸುಮ್ಮನೆ ಓಡ್ತೀರಾ ಅಥವಾ ಸ್ಟ್ರಾಟಜಿ ಮಾಡ್ತೀರಾ? ಏನ್ ನೀವು ಜೀವನ ಸುಮ್ಮನೆ ಕಳಿಯೋದಕ್ಕೆ ಬಂದಿದ್ದೀರಾ ಅಥವಾ ಅದನ್ನ ನಿಮ್ಮ ಇಷ್ಟದಂತೆ ಬದುಕೋದಕ್ಕೆ? ಏನಾದ್ರೂ ನೀವು ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂದ್ರೆ ಕಂಗ್ರ್ಯಾಚುಲೇಷನ್, ನೀವು ಆಲ್ರೆಡಿ ಆ ಜನಗಳಿಂದ ತುಂಬಾ ದೂರ ಇದ್ದೀರಾ, ಸಾಮಾನ್ಯ ವ್ಯಕ್ತಿಗಳಿಂದ. ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.